ನಮಸ್ಕಾರಗಳನ್ನು ಹೇಳ್ತಾ ಪ್ರಪ್ರಥಮವಾಗಿ ಈ ಒಂದು ಕ್ಷೇತ್ರದ ಅಧಿಪತಿಯಾದಂಥ ಗಜಾನನನ್ನು ಸ್ವಲ್ಪ ನಮ್ಮ ಸ್ಮರಣೆ ಮಾಡೋಣ. ಓಂ ಗಜಾನನಂ ಭೂತಗಣಾಭಿಷೇಕಂ ಕಪಿತ್ತಜಂಬೂಫಲಸಾರಭಕ್ಷಿತಂ ನಮಾಮಿತಂ ಶ್ಲೋಕ ವಿನಾಶಕಾರಣಂ ನಮಾಮಿ ವಿಘ್ನೇಶ್ವರ ಪಾಪಪಂಕಜಂ. ಥ್ಯಾಂಕ್ ಯು. ನಮಗೆಲ್ಲ ಗೊತ್ತಿರುವ ಹಾಗೆ ಇವತ್ತಿನ ದಿವಸ ಸಹನಾ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಒಂದು ಆಶ್ರಯದಲ್ಲಿ ವಿದ್ಯಾ ಆಕ್ಸ್ಫರ್ಡ್ ಅಂತಾರಾಷ್ಟ್ರೀಯ ಪ್ರಾಥಮಿಕ ಶಾಲೆಯ ಪ್ರಾರಂಭೋತ್ಸವವನ್ನು ನಮ್ಮ ಮಿತ್ರರಾದ ಅವರು ಇಟ್ಕೊಂಡಿದ್ದಾರೆ. ಅವರೊಂದು ಕನಸು ಬಹಳ ದಿವಸದಿಂದ ಇತ್ತು. ನಾನೆಲ್ಲ ನಗ್ತಿದ್ದಿದ್ದೆ ಸರಿ ಹೇಳಬೇಕಾದ್ರೆ ಹಿಂಗೆ ಹೇಳ್ಕೊತ ಹೋಗ್ತಿರ್ತೀವಿ ಹಂಗಿಲ್ಲ ಹೇಳಿ. ಈಗ ನನಗೆ ಕಣ್ಣಾಗಿ ನೀರು ಬರ್ತಾವೆ. ಯಾಕಂತಂದ್ರೆ ನಾವು ಏನೇನೋ ಅಂದಿದ್ದೀವಿ ಅಂದ್ರೆ ಅವರಿಗೆ ಒಂದಿಷ್ಟು ಉತ್ತೇಜನ ಅಂತ ಅಂದಿದ್ದೀವಿ ಅಷ್ಟೇ. ಆ ಉತ್ತೇಜನ ಏನು ನಾವು ಕೊಟ್ಟಿದ್ದೀವಿ ಅಥವಾ ನಾವು ಏನೋ ಒಂದಿಷ್ಟು ಕಿರಿಕಿರಿ ಮಾಡಿದ್ದೀವಿ ಅದು ಇವತ್ತು ಕಾರ್ಯ ಬರ್ತಾರೆ. ಭಾಳ ಸಂತೋಷ. ಈ ಒಂದು ಅತ್ಯಂತ ಆತ್ಮೀಯವಾದಂಥ ಸಮಾರಂಭಕ್ಕೆ ನಾನು ಗೌಡ್ರ ಸರ್ ಅವರನ್ನ ಅಧ್ಯಕ್ಷತೆ ವಹಿಸ್ಕೊಡ್ಬೇಕಂತೇಳಿ ನಾನು ಅವರಲ್ಲಿ ಕೇಳಿಕೊಂಡು ಅವರನ್ನು ಆತ್ಮೀಯವಾಗಿ ಸ್ವಾಗತ ಮಾಡ್ಕೊತಾ ಇದ್ದೇನೆ. ಇನ್ನು ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ಧನ್ವಂತ್ ಸಾಹೇಬರು ಬಂದಿದ್ದಾರೆ ಇಲ್ಲಿ. ಆಮೇಲೆ ಸಾಹಿತಿಗಳಾದಂಥ ಸಾಹಿತಿಗಳಂತ ನಮ್ಮ ಬಹಳ ಹಳೆ ಗುರುಗಳು ನಮ್ಮ ಕೊಡಿ ಸರ್ ಅವರು ನಮ್ಮನ್ನು ಚಡಿ ಹಿಡ್ಕೊಂಡು ಬೆನ್ನು ತಗೊಂಡವರು ಬಹಳ ಇನ್ನು ಅಂದ್ರೆ ನಾವು ಅವರಿಂದ ಮನುಷ್ಯರಾದೀವಿ ಅಂತ ಅನ್ನುವಂಥ ನಮ್ಮ ಇಲಾಖೆ ಒಳಗೆ ನಾವು ಎಚ್ಚೆತ್ಕೊಂಡದ್ದು ಏನಪ್ಪ ಅಂತಂದ್ರೆ ಅವ್ರು ಬಂದು ಬರ್ತಿದ್ರು ನಮ್ಮನಿ ಮಾಸ್ತರ್ ಟೈಪ್ ಬರ್ತಿದ್ರು, ಭಾಳ ಗೈಡ್ ಮಾಡ್ತಿದ್ರು. ಅವರು ಇಲ್ಲಿ ನಮಗಿದ್ದಾರೆ. ನಾಯ್ಕ್ ಸರ್ ಅದಾರ. ಎಲ್ಲಕ್ಕಿಂತ ಮುಖ್ಯವಾಗಿ ಇಲ್ಲಿ ಹಿಂದೆ ಒಂದು ಚೇತನ ಆಗಿದ್ದೆಲ್ಲ ಕಾರ್ಮಿಕ ಬಿಲ್ಡಿಂಗ್ ಕೊಟ್ಟದ ಎಂಗೇಜ್ಮೆಂಟ್ ಸಾಹೇಬ್ ಅದ. ಸೊ ಇದಕ್ಕೆಲ್ಲ ಆಗ್ಬೇಕಾದ್ರೆ ಅವ್ರ ಮನೆಯವ್ರನ್ನು ಭಾಳ ಇದಕ್ಕೆ ಏನೋ ಬೆನ್ನೆಲುವಾಗಿ ಅವ್ರ ಮಗಳು ಅವರು ಹಳೆಯ ಅವರೆಲ್ಲ ನಿಂತಾರೆ. ಅದೇ ರೀತಿ ಇಲ್ಲಿ ನಮ್ಮ ಎಲಿಬಳ್ಳಿ ಸರು ನಮ್ಮೆಲ್ಲ ಸಿಬ್ಬಂದಿ ವರ್ಗದವರು ಎಲ್ಲರಿಗೂ ಪ್ರಪ್ರಥಮವಾಗಿ ಆತ್ಮೀಯ ಸ್ವಾಗತವನ್ನು ಕೊಡ್ತಾ ಸಣ್ಣ ಪ್ರಮಾಣದೊಳಗೆ ಕೆಲಸ ಮಾಡೋಣ ಅಂದರೆ ಕಾರ್ಯಕ್ರಮ ಮಾಡೋಣ ಎಲ್ಲ ಬಂದಿದ್ರೊಳಗೆ ತಿಳ್ಕೊಂಡಿದ್ದೀವಿ. ಸೊ ಈಗ ಇದ್ರ ಬಗ್ಗೆ ಧನ್ವಂತ್ ಸರ್ ಒಂದೆರಡು ಮಾತು ಸಾರಿ ಇದ್ರ ಬಗ್ಗೆ ಸ್ವಲ್ಪ ಅಲ್ಲೇ ಕೂತ್ಕೊಂಡು ಹೇಳಿ ಸರ್ ಒಂದೆರಡು ಮಾತು ಹೇಳಿ ಪ್ರಾರಂಭೋತ್ಸವ ಮಾಡೋಣ. ಸರ್ ಈಗ ಲಾಸ್ಟ್ ಅಧ್ಯಕ್ಷತೆ ಒಂದೆರಡು ಮಾತು ಎಲ್ಲರೂ ಹೇಳಿ. ಶ್ರೀ ಸಿದ್ದಪ್ಪ ತಲ್ಲೂರು ಸರ್ ಅವರು ನನಗೆ ಹೆಂಗೆ ಪರಿಚಯ ಅಂದರೆ ಭಾಳ ದಿವಸದೇನು ಪರಿಚಯ ಇಲ್ಲ, ಆದರೆ ಸ್ವಲ್ಪ ಅಲ್ಪ ಸಮಯದಲ್ಲೇ ಭಾಳ ಗಾಢವಾದ ನಮ್ಮ ಒಂದು ಸ್ನೇಹ ಬೆಳೆಯೋ ಹಾಗೆ ಒಂದು ವ್ಯಕ್ತಿತ್ವ. ಅವರು ಒಂದು BP ತೋರ್ಸೋಕ್ಕೆ ಬಂದಿದ್ರು. ತೋರಿಸ್ರು. ಆಮೇಲೆ ದವಾಖಾನೆ ಎಲ್ಲ ನೋಡಿ ಅವ್ರಿಗೆ ಇಷ್ಟೊಂದು ಇಂಪ್ರೆಷನ್ ಆಗ್ಬಿಟ್ಟಂದ್ರೆ ಭಾಳ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಸರ್ ಅಂದ್ಬಿಟ್ಟು ಅವ್ರು ವಿಡಿಯೋ ಮಾಡಿ ನೆಕ್ಸ್ಟು ಬಿಟ್ಟರು. ದಟ್ ವಾಸ್ ಅಪ್ರಿಷಿಯೇಟೆಡ್ ಬೈ ಅವರ್ DHO ಕೋನಿ ಸರ್. ಹೊಸದಾಗಿ ಬಂದಿದ್ರು. ಎಲ್ಲ ನೆಗೆಟಿವ್ ಬಿಡ್ತಾ ಇದ್ದಾರೆ, ನಿಮ್ದೊಂದೇ ನೋಡ್ರಿ ಪಾಸಿಟಿವ್ ಬಂದಿತ್ತು ಅಂತ ಭೇಟಿಯಾದಾಗಿರೋದು. ಅಂದ್ರೆ ನಾವು ಈ ನಕಾರಾತ್ಮಕಗಳ ವಿರುದ್ಧ ಹೋರಾಡಿದ ಸಕಾರಾತ್ಮಕನೇ ಮೇಲ್ ಬರೋ ಆ ಥರ ಮಾಡಿದ್ದಾರೆ ಸರ್. ಅವ್ರು ಭಾಳ ದಿವಸಗಳ ಸರ್ ಹೇಳಿದಂಗೆ ಭಾಳ ದಿವಸಗಳ ಕನಸು ಇವತ್ತು ಕನಸಿನ ಕೂಸು ನನಸಾಗಿದೆ, ಬಹಳ ಸೊಗಸಾಗೂ ಇದೆ. ಅವ್ರಿಗೆ ದೇವರು ಮತ್ತೆ ಎಲ್ಲ ಶಿಕ್ಷಕ ವರ್ಗದವರೆಗೂ ವಿದ್ಯೆಯನ್ನ ಕೊಡೋದು ಅನ್ನದಾನ ಎಲ್ಲ ಶ್ರೇಷ್ಠ ದಾನ ಅಂತಾರೆ. ಆದ್ರೆ ಅನ್ನ ಸಿಗ್ಬೇಕಾದ್ರೆ ನಾವು ಇವತ್ತು ವಿದ್ಯೆ ಬೇಕೇ ಬೇಕು. ಸಹ ಒಂದು ಕೆಲಸ ಉತ್ತಮ ಮಟ್ಟದ ಒಂದು ಕೆಲಸವನ್ನು ಅವರ ಮಗಳು ಇದ್ದಾರೆ, ಅವರ ಮನೆಯವರು ಕೂಡ ಅವ್ರಿಗೆ ಸಾಥ್ ಕೊಟ್ಟಿದ್ದಾರೆ. ಹಾಗೂ ಇದನ್ನ ಸರ್ ಹೇಳ್ದಂಗೆ ಈ ಒಂದು ಬಿಲ್ಡಿಂಗ್ನೇ ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಅವರೇ ಭಾಳ ಇದೀವಿ ಅನ್ಸುತ್ತೆ ಇಲ್ಲಿ. ಎಲ್ರಿಗೂ ವಂದಿಸುತ್ತಾ ಸುಳ್ಕೊಡಿಯ ಸರು, ಮೆಣಸಿನಕಾಯಿ ಸರು ಇಲ್ಲ ನಮ್ಗೆ ಸಾಹಿತ್ಯ ಒಂದು ತನ್ಮಯ ಚಿಂತನೆ ಬಲದಿಂದ ಪರಿಚಯ ಆಗಿದ್ದು. ಸೊ ಅವ್ರಿಗೆ ಮತ್ತೆ ನಮ್ಮ ಸಾಹೇಬರು, ಗೌಡ್ರ ಸಾಹೇಬರು ಎಲ್ಲರೂ ಸೇರಿದ್ದೀರಿ. ಸೊ ಎಲ್ರಿಗೂ ಒಳ್ಳೇದಾಗ್ಲಿ, ಬಹಳಷ್ಟು ಈ ಸಂಸ್ಥೆ ಮುಂದುವರಿಲಿ, ಬೆಳೀಲಿ ಅಂತ ಆಶಿಸ್ತಾ ನಾನು ಇಲ್ಲಿ ಕರೆದು ಮುಖ್ಯ ಅತಿಥಿ ಮಾಡಿ ಸನ್ಮಾನ ಮಾಡಿ ಎರಡು ಮಾತು ಅವಕಾಶ ಕೊಡ್ತೀನಿ. ಎಲ್ರಿಗೂ ಥ್ಯಾಂಕ್ ಯು ಸರ್. ಸರ್ ಬಗ್ಗೆ ಒಂದೇ ಮಾತು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸರ್ಕಾರಿ ವ್ಯವಸ್ಥೆಯೊಳಗೆ ನಿಷ್ಪಕ್ಷಪಾತದಿಂದ ಕೆಲಸ ಮಾಡುವಂಥ ವ್ಯಕ್ತಿಗಳು ಬಹಳ ವಿರಳ ಆಗುವಂಥ ಸಮಯದೊಳಗೆ
ಸರ್ ತಮ್ಮ ವೈಯಕ್ತಿಕ ಜೀವನವನ್ನು ಬದಿಗಿಟ್ಟು ನಮ್ಮ ಇಲಾಖೆ ಒಳಗೆ ಕೆಲಸ ಮಾಡ್ತಾ ಇದ್ದಾರೆ. ಸರ್ ಅವ್ರು ನಮ್ಮ ಕಡೆಗೆ ಹೋಗೋದು ಇಲ್ಲಿವರೆಗೆ ಬಂದು ಎರಡು ಮಾತುಗಳನ್ನು ಹೇಳಿ ನಮಗೆ ಪ್ರೇರಣೆಯನ್ನು ನೀಡಿದ್ದಕ್ಕೆ ತುಂಬ ಧನ್ಯವಾದಗಳು. ಶಿವಪುರಿ ಸರ್ ಅವರು ಒಂದು ಎರಡು ಮಾತುಗಳನ್ನು ಹೇಳಿ ಸರ್, ಒಂದು ಎರಡು ಮಾತು ಹೇಳಿ. ಉತ್ತರವಾಗಿ ತರೂರವರು ನನಗೆ ಒಂದು 10-15 ವರ್ಷದಲ್ಲೇ ಅವರ ಪರಿಚಯ ನನಗೆ. ಆಮೇಲೆ ನಾನು ಜಿಲ್ಲಾ ಪಂಚಾಯತ್ ಹೋಗಿದ್ದೆ. ಅವರೊಂದು ಯಾವುದೋ ಸ್ವಯಂ ಸೇವಾ ಸಂಸ್ಥೆ ಅಂತೇಳಿ ಮಾಡ್ತಾ ಇರ್ತಾರೆ. ಜಿಲ್ಲಾ ಪಂಚಾಯತ್ ಭಾಳ ಜನ ಬರ್ತಿರ್ತಾರೆ. ಇವರು ಭೇಟಿ ಅವ್ರ ನಂತರ ಅವರೇ ಕೊಡ್ತಾರೆ ನನಗೆ, ಇಲ್ಲಿ ನೀವು ಜಿಲ್ಲಾ ಪಂಚಾಯತ್ ಮತ್ತೊಂದು ಸಾಲಿ ತೆಗಿತಾ ಇದ್ದೀನಿ, ಯೂಟ್ಯೂಬ್ ಮಾಡ್ಯಾನಂತ. ಇವರೆಲ್ಲ ನನಗೊಂದು ಸ್ವಲ್ಪ ವಿಚಿತ್ರ ಇತ್ತು. ಅಂದರೆ ಯಾವ ಪ್ರತಿಭೆಗಳು ಯಾವಾಗ ಹೊರಗೆ ಬರ್ತಾವೆ. ನಮ್ಮ ನಡುವೆ ಭಾಳಷ್ಟು ಪ್ರತಿಭೆಗಳಿದ್ದಾವೆ. ನಾವು ಗುರುತಿಸುವಲ್ಲಿ ಭಾಳಷ್ಟು ತಿಂದಿರ್ತೀವಿ. ಯಾರಾಗ ನಮ್ಮ ಮನೆಯೊಳಗೆ ಇಟ್ಟಿರ್ತಾರೆ, ನಿಮ್ಮ ಮನೆಯೊಳಗೆ ಇಟ್ಟಿರ್ತಾರೆ. ಇಂಥ ಒಂದು ಸಾಮಾಜಿಕ ಕಳಕಳಿಗಳು ಸಾಧಿಸಬೇಕು ಅಥವಾ ಸಮಾಜಕ್ಕೆ ಏನಾದ್ರು ಕೊಡಬೇಕಂತಕ್ಕಂಥ ಒಂದು ಮನೋಭಾವನೆ ಇತ್ತು. ಅದು ಭಾಳ ದೊಡ್ಡದು. ಅದನ್ನು ಈಗಿನ ಸಮಾಜದವರು ಭಾಳಷ್ಟು ಅದನ್ನು ಮುಂದುವರಿಸಬೇಕಾಗಿದೆ ಅಂತ ಒಂದು ಕೆಲಸವನ್ನು ಮಾಡ್ತಾರೆ. ಮತ್ತು ವಿದ್ಯಾದಾನ ವಿದ್ಯೆಯನ್ನು ಅವರು ಕೊಡಲಿಕ್ಕೆ, ಅದು ಸಣ್ಣ ಮಕ್ಕಳಿಗೆ. ಯಾಕಂದರೆ ಈಗ ದೊಡ್ಡ ದೊಡ್ಡ ಸಂಸ್ಥೆಗಳಿದಾವೆ, ಅವ್ರು ಯಾವ ಪ್ರಾಥಮಿಕ ಶಾಲೆಗಳು ತೆಗೆಯೋದಿಲ್ಲ. ನೋಡ್ರಿ, ನಿಮ್ಗೆ ಬೇಕಾದಂಥ ಸಂಸ್ಥೆಗಳಿದಾವೆ, ಹೆಸರುಗಳಿಗೆ ಹೋಗೋದು ನಾನು ಅವರೆಲ್ಲ ತೆಗೆಯೋದು ಮೆಡಿಕಲ್ ಕಾಲೇಜು, ಇಂಜಿನಿಯರಿಂಗ್ ಕಾಲೇಜು. ಇವರು ಒಂದು ಸಣ್ಣ ಮಕ್ಕಳಿಗೆ ಒಂದು ವಿದ್ಯೆಯನ್ನು ಕೊಡಬೇಕಂತೇಳಿ ಅವರು ಅಪೇಕ್ಷೆ ಪಟ್ಟಾಗ, ಅವರು ಸಂಕಲ್ಪ ಮಾಡ್ಕೊಂಡಾರ. ಆ ಸಂಕಲ್ಪದಲ್ಲಿ ನಾವೆಲ್ಲರೂ ಇದ್ದೇವೆ ಅಂತೇಳಿ ಹೇಳಿ ನನ್ನ ಎರಡು ಇಂಥ ಹಿರಿಯ ವಯಸ್ಸಿನಲ್ಲಿನೂ ಸಾಹಿತ್ಯದ ಜೊತೆಗೆ ನಮ್ಮ ಇಲಾಖೆ ಅವರು ತುಂಬ ಕೆಲಸ ಮಾಡಿದ್ದಾರೆ. ಅದನ್ನೆಲ್ಲ ನೆನಪಿಡಬೇಕು. ಯಾಕಂದ್ರೆ ಆಗಿನ ಇದರೊಳಗೆ ನಾವು ಇನ್ ಇಯರ್ 1979 ಐ ವಾಸ್ ವರ್ಕಿಂಗ್ ಹಿರೇಬಾಗೇವಾಡಿ. ನಮಗೆಲ್ಲ ಗೈಡ್ ಮಾಡ್ತಿದ್ರು. ಇವೆಲ್ಲ ಸಿಂಧ ವ್ಯಕ್ತಿಗಳು ಸಿಗುದು ತುಂಬ ಎಜುಕೇಶನ್ ಮಾಡ್ತಿದ್ವಿ ಸರ್. ಭಾಳ ಚೆನ್ನಾಗಿ ಇದು ಮಾಡ್ತೀವಿ. ಥ್ಯಾಂಕ್ ಯು ಸರ್, ಧನ್ಯವಾದ ಸರ್. ಮೆಣಸಿನಕಾಯಿ ಸರ್ ಎಲ್ಲರಿಗೂ ಬೆಳಿಗ್ಗೆ ನಮಸ್ಕಾರಗಳು. ತಲ್ಲೂರು ಸರ್ಗೆ ನನಗೆ ಪರಿಚಯ ಇರಾಕಿಲ್ಲ. ನಮ್ಮ MS ವಾಲಿ ಅಂತೇಳಿ ಅವ್ರ ಹಿಂಬಾಲಿ ಇವರು ಬಂದರು. MS ವಾಲಿ ಸರ್ ಅಂದರು, ಇವರು ಗುಂಪು ಭಾಳ ನೋಡ್ಬೇಕಂತ ಅಂದರು. ವಾಟ್ಸಪ್ದಾಗ 75 ಗುಂಪಿದ್ದು ಇವರು ವಿಡಿಯೋ ಮಾಡ್ತಿದ್ರು. ಅದನ್ನು ನಾ ಎಲ್ಲ ಕಡೆ ಶೇರ್ ಮಾಡಿದೆ 75 ಗುಂಪೊಳಗೆ. ಆದರೆ ನಮ್ಮ ಸಾಹಿತ್ಯ ಗುಂಪೊಳಗೆ ಮಾಡಿದಾಗ ಏನಾಯ್ತು, ನನಗೆ ತೆಗೀರಿ ಅವ್ರನ್ನ. ಯಾಕಂದ್ರೆ ರಾಜಕೀಯ ಬರಾಕತ್ತು ನಮ್ಮ ರಾಜಕೀಯಕ್ಕೆ ಭಾಳ ಇದು ಯಾವುದೇ ಎಲ್ಲ ಪಕ್ಷದ ಅಷ್ಟ ನಮ್ಮ ಸಾಹಿತ್ಯದೊಳಗೆ ಅದಕ್ಕೆ ಅವ್ರು ಸೆಟ್ ಮಾಡ್ಕೊಂಡು ಬಂದೆ ಆ ಕಡೆ ತೆಗೆದು. ಯಾಕಂದ್ರೆ ಅವ್ರು ನಮ್ಮ ಸಾಹಿತ್ಯದೊಳಗೆ ರಾಜಕೀಯ ಒಟ್ಟ ಬೇಡ ಸಾಹಿತ್ಯದ್ದು ಆಗಲಿ ಅಂತೇಳಿ. ಆ ನಂತರ ಅವ್ರಿಗೊಂದು ಸಲಹೆ ಕೊಟ್ಟೆ. ನಮ್ಮ ಸಾಹಿತ್ಯದೊಳಗೂ ನಾವು ಫಸ್ಟ್ ಕ್ಲಾಸ್ ಕಾರ್ಯಕ್ರಮ ಮಾಡ್ತೇವೆ. ಮೊನ್ನೆ ಇಲ್ಲಿ ವನಿತಾ ಮೆಟ್ಗುಡ್ಡ ಅವರು ಒಂದು ಉಪನ್ಯಾಸ ಪಟ್ಟರು, ಹರಿಹರಿಯದ ಸಮಸ್ಯೆಗಳು ಅಂತೇಳಿ. ಆ ಉದಯ ಸ್ಕೂಲ್ದೊಳಗೆ ಉಪನ್ಯಾಸ ಪಟ್ಟದ್ದು ಆ ಶಾಲಿ ಭಾಗ್ಯ ಅನ್ಬೇಕು. ಯಾಕಂತಂದ್ರೆ ಅವರು ನಾವು ಕೊಡ್ತೇವೆ ಶಾಲೆ ಒಳಗೆ ಉಪನ್ಯಾಸ, ಬರೀ ಚಿತ್ರ ನೋಡಿ. ಅವ್ರ ಪ್ರಾಜೆಕ್ಟ್ದೊಳಗೆ ಅವರು ಎಣ್ಣೆ ಡಾಕ್ಟರ್ ಒಬ್ಬರು ಬಂದಿದ್ರು. ಎಂದೂ ಡಾಕ್ಟರ್ ನಮ್ಮ ಸಾಹಿತ್ಯದೊಳಗೆ ಡಾಕ್ಟರ್ ಬರೋದು ಭಾಳ ಕಡಿಮೆ ರೀ. ವಿರಳ ನಮ್ಮ ಬೆಳಗಾವಿ ಜಿಲ್ಲಾದೊಳಗೆ ವನಿತಾ ಮೆಟ್ಗುಡ್ಡವ್ರು 50,000 ರೂಪಾಯಿ ಅದ್ರ ಬಡ್ಡಿ ಒಳಗೆ ಪ್ರತಿ ವರ್ಷ ವೈಜ್ಞಾನಿಕವಾಗಿ ವಾದಂಥ ಶಾಲೆಗಳಿಗೆ ಉಪನ್ಯಾಸಗಳನ್ನ ಕೊಡುವಂಥ ಒಂದು ಕಾರ್ಯಕ್ರಮ ಅದನ್ನು ಮಾಡಿದ ಕೂಡ ಅವ್ರಿಗೆ ನಾನು ಅನಿಸಿದ ಮಾಡಿ ಒಂದು 300 ಹೊಡೀತದ ಆ ಯೂಟ್ಯೂಬ್ ಅವ್ರದ್ದು. ಇಡೀ ನಮ್ಮ ತುಂಬ ಇಡೀ ಶಿಕ್ಷಕರು ಪ್ರೈಮರಿ ಹೈಸ್ಕೂಲ್ದವರು ಹದಿಹರೆಯದ ವಯಸ್ಸು ಎಲ್ಲರೂ ಎಷ್ಟು ಚಂದ ಬಿಟ್ಟಿರಿ ಅಂತಂದ್ರೆ ಅವರು ನಮ್ಮ ಕೈಗೆ ಇದ್ರೊಳಗೆ ಗುಂಪೊಳಗೆ ಬಿಟ್ಟಾಗ ಭಾಳ ಒಳ್ಳೆಯ ಒಂದು ಕಾರ್ಯಕ್ರಮ ನಮಗೆ ವಿಡಿಯೋ ಬಿಟ್ಟಿರಿ ಅಂತೇಳಿ ನನಗೆ ತುಂಬ ಚಲೋ ಬಂತ ಅವ್ರದ್ದು. ಹಿಂಗಾಗಿ ಅವ್ರು ನಮ್ಮ ಸಾಹಿತ್ಯ ಕಡೆ ಒಲವು ಮಾಡ್ಕೊಂಡು ಈಗ ಅವ್ರ ರಾಜಕೀಯ ಸ್ವಲ್ಪ ಸಹಿಸಿ ಸಾಹಿತ್ಯ ಕಡೆ ಬಂದಾರ. ಅವರು ಇಲ್ಲಿ ನಿಜವಾಗಿ 1 ರಿಂದ 5 ವರ್ಷದ ಮಕ್ಕಳದ್ದು ಶಾಲೆ ತೆಗೆದಿದ್ದು ಇವ್ರು ಹೇಳಿದಾಗ ಎಲ್ಲಾರು ತೆಗೆದಂಥ ಶಾಲೆಗೆ ಬರುವಂಥ ಇನ್ಕಮ್ ಬರುವಂಥವು ಯಾವ BEd ಕಾಲೇಜು, MBBS, ಇಂಜಿನಿಯರ್ ಕಾಲೇಜ್ ಅವ್ರು ಬರೋದು. ಅವ್ರು ಅಗದಿ ತಳಪಾಯಿ ಹಾಕುವಂಥ ಒಂದು ಶಾಲೆಯನ್ನು ತೆಗೆದಾರಲ್ಲ. ನಮ್ಗೆ ಅಗದಿ ಪಾಯ ಇರೋದು 1 ರಿಂದ 5ನೇ ವರ್ಷದ ಮಕ್ಕಳು. ಅದನ್ನು ಪಾಯ ಹಾಕಿದಾರಲ್ಲ, ಅದಕ್ಕೆ ಅವ್ರಿಗೆ ಒಳ್ಳೆಯದಾಗಲಿ, ಅವ್ರಿಗೆಲ್ಲ ಇದು ಯಶಸ್ಸು ಆಗಲಿ ಅಂತೇಳಿ ನಮ್ಮ ಒಂದೆರಡು ನುಡಿಗಳನ್ನು ಮಾತನಾಡಿಕೊಟ್ಟಿದ್ದು ಅವ್ರು ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ನಿಮ್ಮ ಮನೋಭಾವನೆ ಸಾಹಿತ್ಯದ ಜೊತೆಗೆ ನಮ್ಮ ಆರೋಗ್ಯವನ್ನು ಸೇರಿಸ್ತಾ ಇದ್ದೀರಿ. ನಮಗೆ ತುಂಬ ಧನ್ಯವಾದಗಳು. ಯಾಕಂದ್ರೆ ನೀಡೇ ಈ ಕಾಲದೊಳಗೆ ಅರಿವು ಮೂಡಿಸುವಂಥ ಒಂದು ಸಾಹಿತ್ಯದ ಮೂಲಕ ಆರೋಗ್ಯದನ್ನು ಅರಿವು ಮೂಡಿಸಿದ್ರೆ ತುಂಬ
ತಮ್ಮನ್ನು ತಾವು ವಿಷಯ ಭಾಳ ಇದು ಒಳ್ಳೆ ಕೆಲಸ ಸರ್. ಸೊ ಇದಕ್ಕೆ ಬಂದು ತಾವು ಇಲ್ಲಿ ಆಶೀರ್ವಾದ ಮಾಡಿದ್ರಿ, ಧನ್ಯವಾದ ಸರ್. ಸೊ ಈ ಸ್ಥಳವನ್ನು ಅವಕಾಶ ಮಾಡಿಕೊಟ್ಟಂತ ನಮ್ಮ ಕಲೀಗರು, ನಮ್ಮ ಗುರುಗಳಾದಂಥ ಹಿರಿಯಮ್ಮ ಸಾಹೇಬರು ಒಂದೆರಡು ಮಾತುಗಳನ್ನು ಹೇಳ್ಬೇಕು. ಇದು ಬೇರೆ ಮೂರು ಇಲ್ಲೇ ಬಂದು ಮಾತಾಡ್ಬೇಕಂತ ತಾಕೀತು ಮಾಡಿದ್ದಾರೆ. ದಯಮಾಡಿ ಕ್ಷಮಿಸ್ರಿ. ಪ್ರತಿಯೊಬ್ಬ ವ್ಯಕ್ತಿ ಜನ್ಮಾಂತರದಿಂದ ಬಂದಂಥ ಒಂದು ರೇಡಿಯೋ ಸಂಬಂಧ ಇರ್ತದೆ. ನಾವೀಗ ಜಸ್ಟ್ ನಾವು ಮಾತಾಡ್ಬೇಕಾಗಿದೆ. ಅಧಿಕಾರಿಗಳು ಇರ್ತಾರೆ, ರಿಟೈರ್ಮೆಂಟ್ ಆಫೀಸರ್ಸ್ ಅದಾರೆ, ಅಗದಿ ಸೀನಿಯರ್ ನಮ್ಮ ಸೀನಿಯರ್ಸ್ ಇದ್ದಾರೆ. ಅಗದಿ ಉತ್ತಮ ರೀತಿಯಿಂದ ಸೇವೆ ಮಾಡಿದ ಜೀವಗಳಿವೆಲ್ಲ ಗೊತ್ತೈತ್ರಿ. ಅಪಾಯಿಂಟ್ಮೆಂಟ್ ಆಗೋದು ದುಡ್ಡು ಮಾಡಲಿಕ್ಕೆ, ನೌಕರಿ ಮಾಡೋದು ದುಡ್ಡು ಮಾಡಲಿಕ್ಕೆ, ಏನೇನೋ ಸಾಕಷ್ಟು ಆಸೆ ಆಕಾಂಕ್ಷೆಗಳನ್ನು ಇಟ್ಕೊಂಡು ಶಾಲೆ ತೆಗೆದಿರ್ತಾರೆ. ಪ್ರತಿಯೊಂದು ತಾವೆಲ್ಲರೂ ಈಗ ಸಿಂಪ್ಲಿಫೈ ಮಾಡಿದ್ದಾರೆ. ಆದರೆ ಈ ತಲ್ಲೂರವ್ರು ಮಾಡಿದ್ದಾರೆ. ಇನ್ನೊಮ್ಮೆ ತಮ್ಮೆಲ್ಲರಿಗೂ ವಂದಿಸಿ, ತಾಯಂದರಿಗೆ, ಇಲ್ಲಿ ಶಿಕ್ಷಕರಿಗೆ ಮೊದಲು ವಂದಿಸಿ, ತಲ್ಲೂರವರಿಗೆ ವಂದಿಸಿ, ತಲ್ಲೂರು ದಂಪತಿಯವರು, ಅವ್ರ ಮನೆಯವರು ನಾವು ಕೂಡಿ 1981ರಿಂದ ಹೆಲ್ತ್ ಡಿಪಾರ್ಟ್ಮೆಂಟಲ್ಲಿ ಸರ್ವಿಸ್ ನಾವು 4 ವರ್ಷ ಇದ್ದೀವಿ. ಅಲ್ಲಿ ನಾನು ಕುಲ್ಗೋಡದಲ್ಲಿದ್ದೆ, ಅವರು ಯಾರವಾಡದಲ್ಲಿದ್ದೆ. ಇಂಥ ಉತ್ತಮ ಸೇವೆಯನ್ನು ಸೇವಿಸಿದ ಪ್ರತಿಯೊಬ್ಬ ವ್ಯಕ್ತಿಗಳ ತಾವೆಲ್ಲರೂ ಇದ್ದಾರೆ. ಅಂಥ ಸೇವೆಯನ್ನು ನೆನಪಿಸಿಕೊಂಡು ಇವರು ಕಲ್ಲೂರವ್ರು ಏನು ಮಾಡಿದಾರಲ್ಲ, ಉತ್ತಮ ಸೇವೆ. 3 ವರ್ಷದ ಬುದ್ಧಿ 100 ವರ್ಷ ಮಠ. ಆ ನಾಣ್ಣುಡಿಯನ್ನು ಮುಖ್ಯವಾಗಿ ಫೌಂಡೇಶನ್ ಇಟ್ಕೊಂಡು ಕಲ್ಲೂರವ್ರು ಮಾಡ್ತಾ ಇದ್ದಾರಲ್ಲ, ಉತ್ತಮ ಸೇವೆ. ಜಗತ್ತಿಗೆ ಒಳ್ಳೆಯ ನಾಗರಿಕರನ್ನು ತಯಾರು ಮಾಡಬೇಕು. ಯಾಕಂದರೆ ಈಗಿನ ಕಾಲದಲ್ಲಿ ಮೊಬೈಲ್, ಸ್ಟಾರ್, ಮುದ್ಕ, ಸಿನಿಮಾ ಪ್ರತಿಯೊಂದು ನೋಡ್ಬೇಕಂದ್ರೆ ನಾವು ಪಿಕ್ಚರ್ ನೋಡ್ಬೇಕಂದ್ರೆ ಪ್ರತಿಯೊಂದು ಅದ್ರಾಗೆಲ್ಲ ಸಾಕಷ್ಟು ನೆಗೆಟಿವ್ ಐಡಿಯಾ ಕೊಡುವಂಥ ವಿಚಾರಗಳು ಭಾಳ ಇರ್ತಾವೆ. ಯಾಕಂದ್ರೆ ಪಬ್ಲಿಸಿಟಿ ಸಲುವಾಗಿ ಮಾಡ್ತಿರ್ತಾರೆ. ಆದ್ದರಿಂದ ದಯಮಾಡಿ ಕಲ್ಲೂರವರಿಗೆ 1000 ಪಟ್ಟು ನಾವು ವಿನಂತಿ ಮಾಡ್ಕೊತೇನೆ. ಭಾಳ ಉತ್ತಮ ಸೇವೆಯನ್ನು ತಾವು ನಿರ್ಣಯ ತೊಗೊಂಡಿದ್ದೀರಿ. ಬೇಕಾದಿಲ್ಲ ಅವ್ರು ಏನೂ ಮಾತಾಡಲಿಲ್ಲ. ನಾ ಇಲ್ಲಿ ಬಂದ್ಕೊಳ್ಳಿ ಹಂಗೆ ಜಾಸ್ತಿ ಹಂಗೆ ಸಾಲಿ ಯಾರು ತೆಗೆದ್ಬಿಡ್ರಿ ಮತ್ತೆ ಗಿರಿಯಾಗಿ ಕೊಡೋರು ಅಂತ ಹೇಳ್ಬಿಟ್ಟು ಉಳಿದು ಏನೂ ಮಾತಾಡಕ್ಕಿಲ್ಲ ಅವರು. ಅಂದ್ರೆ ಅಂಥ ಸೇವೆ ಭಾಳ ಅಪರೂಪದಿಂದ ತಾವೆಲ್ಲರೂ ಮಾಡ್ತಾ ಇದ್ದೀರಿ, ಮಾಡಿರಿ ಅಂತ ಹೇಳಿದೆ. ಇನ್ನೊಂದು ಅವರಿಗೆ ಸ್ಫೂರ್ತಿ ಕೊಡುವಂಥ ಒಂದು ಶಬ್ದನ ಟೀಚರ್ಸ್ಗೆ ಹೇಳ್ತೇನೆ, ಅವ್ರಿಗೆ ಹೇಳ್ತೇನೆ. ಅವ್ರ ಮೇಡಮ್ ಅವ್ರಿಗೆ ಹೇಳ್ಬೇಕಂದ್ರೆ ಅವ್ರ ಮಕ್ಕಳಿಗೆ ನಾ ಇದೇ ಬಗ್ಗೆ ಹೇಳುವಲ್ಲಿ 15 ವರ್ಷದ ಹಿಂದೆ ಮಹಂತೇಶ್ ಈ ಮಠ ಅಂತ ಹೇಳಿ ನಮ್ಮ ಅಣ್ಣ ಮೊಮ್ಮಗ ಲಿಟಲ್ ಸ್ಟಾರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಹೇಳಿ ತೆಗೆದವ್ರೆ. ಇಂಥ ಒಂದು ಸಣ್ಣ ಒಂದು ಮನೆ, ಅದು ಕೈಯಿಂದ ಅವ್ರ ಮಾಲಕರಿದ್ರು. ಮ್ಯಾಲೆ ಒಂದು ಕೋಲಿ ಹಿಡಿದವ್ರೆ. ಅಲ್ಲಿ ಅದು ಸ್ಕೂಲ್ ಸ್ಟಾರ್ಟ್ ಮಾಡಿದ್ರು. ಬರೀ ಒಂದು ಬುಕ್ಕ, ಒಂದು ಸರಸ್ವತಿ ಪೂಜೆ ಇಟ್ಟ ಪೂಜೆ ಮಾಡಿ, ಒಂದು ಪುಸ್ತಕ ಪೂಜೆ ಮಾಡಿದ್ವಿ. ಇವತ್ತು ನಾವು ಕೇಳಿರ್ಬೇಕಾದ್ರೆ ಇಂಟರ್ನ್ಯಾಷನಲ್ ಸ್ಕೂಲ, ಗ್ಲೋಬಲ್ ಇಂಟರ್ನ್ಯಾಷನಲ್ ಸ್ಕೂಲ, ಲಿಟಲ್ ಸ್ಟಾರ್ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಅಂತ ಎಲ್ಲ ರೀತಿ ಹುಡುಗರು ಮತ್ತು ರೆಸಿಡೆನ್ಷಿಯಲ್ ಅಲ್ಲಿ ಸ್ಕೂಲ್ ನಡೆಸ್ತಾರಲ್ರಿ, ಆ ರೀತಿ ಸ್ಕೂಲ್ ನಡೆಸಿ ಭಾಳ ಉತ್ತಮ ರೀತಿಯಿಂದ ಮಾಡ್ತಾ ಇದ್ದಾರೆ. ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಟಿ ಭಾಳ ಇಂಪ್ರೂವ್ಮೆಂಟ್ ಆಗಿದೆ 15 ವರ್ಷದೊಳಗೆ. ಅಂತ ಸ್ಕೂಲ್ ಸ್ಟಾರ್ಟ್ ಮಾಡಿ ಬರೀ 1-2 ಟೀಚರ್ಸ್ ಹಿಂಗೆ ಬಂದಿದ್ದಾರೆ. ಅವರು ನಮ್ಮ ಅಣ್ಣನ ಮೊಮ್ಮಗ ಮಹಂತೇಶ್ ಮಠ ಅಂತೇಳಿ ಅವರು ಮೊದಲ ದೊಡ್ಡವಾಡ ಅಲ್ಲಿ ಸ್ವಲ್ಪ ಸ್ಕೂಲ್ ಬಗ್ಗೆ ಎಕ್ಸ್ಪೀರಿಯನ್ಸ್ ನೋಡಿಕೊಂಡು ಅಲ್ಲಿ ಟೀಚರ್ಸನ್ನೇ ಇಲ್ಲಿ ಕರ್ಕೊಂಡ್ಬಂದು ಸ್ಟಾರ್ಟ್ ಮಾಡಿದ್ದಾರೆ. ಉತ್ತಮ ರೀತಿಯಿಂದ ನಡೆದಾರೆ. ಈಗಾಗಲೇ ಸರ್ನ 2000 ಹುಡುಗರು ಕಲಿಯತ್ತಾರೆ ನೋಡಿ. ಪ್ರೀ ಪ್ರೈಮರಿನಿಂದ ಹೈಸ್ಕೂಲ್ವರೆಗೂ. ಇನ್ನೂ PUC ಮಾಡಿಲ್ಲ, ಮಾಡ್ತಾನೆ ಅಂತಿರ್ತಾನೆ. ಆದರೂ ಭಾಳ ಉಭಯಕಸ್ ಅಂತ ಹೇಳಿ ತರಬೇತಿ ಪಡೆದು ಬಂದ, ಅವಾರ್ಡ್ ಅದು ಕೊಟ್ಟಾಗ ಉತ್ತಮ ರೀತಿಯಿಂದ ಪೋಸ್ಟ್ ಗ್ರಾಜ್ಯುಯೇಟ್. ಅವನ ಹೆಂಡತಿನೂ ಈಗ ಅದು ಆಗಿದ್ದಾರೆ. ಒಳ್ಳೆ ಉತ್ತಮ ಸ್ಟಾಫ್, ಹೈಸ್ಕೂಲ್ ಸ್ಟಾಫ್ ಬೇರೆ, ಅಲ್ಲಿ ಗ್ಲೋಬಲ್ ಇಂಟರ್ನ್ಯಾಷನಲ್ ಅದೊಂದು ಸ್ಕೂಲ್ ಬೇರೆ, CBSE ಸ್ಟೇಟ್ ಸಿಲೆಬಸ್ ಬೇರೆ. ಯಾರ್ಯಾರಿಗೆ ಯಾವ್ಯಾವ ಮಕ್ಕಳಿಗೆ ಯಾವ ರೀತಿ ತರಬೇತಿಯನ್ನು ಜನರು ಇಚ್ಛಾ ಪಡ್ತಾರಲ್ರಿ ಆ ರೀತಿ ತಯಾರು ಮಾಡಿಬಿಟ್ಟಾರೆ. ರೆಸಿಡೆನ್ಷಿಯಲ್ ಬೇಕಾದ್ರೆ ರೆಸಿಡೆನ್ಷಿಯಲ್ ಸಾಕಷ್ಟು ಬಿಲ್ಡಿಂಗ್ಗಳು ಕಟ್ಟಿ ಉತ್ತಮ ರೀತಿಯಿಂದ ಮಾಡಿದಾರೆ. ಅದೇ ರೀತಿನ ತಲ್ಲೂರು ದಂಪತಿ ಅವ್ರ ಮನೆಯವರೆಲ್ಲ ಕೂಡಿ ಅವ್ರ ಟೀಚರ್ಸ್ಗೂ ನಾನು ಹೇಳ್ತಾ ಇದ್ದೇನೆ, ಇಂಡಿವಿಜುವಲ್ ಕಾಂಟ್ಯಾಕ್ಟ್ ಬರ್ತದೆ. ಇಲ್ಲಿ ತಲ್ಲೂರು ಅವ್ರ ಕಡೆ ಬಂದಂದ್ರೆ ಮಕ್ಕಳಿಗೆ ಪ್ರತಿಯೊಬ್ಬರನ್ನು ಮುಟ್ಟಿ ಸೇವೆ ಮಾಡಿ ಕರ್ಕೊಂಡು ಅವಾಗ ಇವ್ರದ್ದು ಸ್ಪರ್ಶದಿಂದನೇ ಅದು ಉದ್ಧಾರ ಆಗ್ತದೆ. ಮತ್ತು ವಾತಾವರಣ, ಮಾತಾಡೋ ಪದ್ಧತಿ, ನಡ್ಕೊಳ್ಳುವಂಥ ಪದ್ಧತಿ, ಅವನ್ನೆಲ್ಲ ಇಂಡಿವಿಜುವಲ್ ಕಾಂಟ್ಯಾಕ್ಟ್ ಬರೋದ್ರಿಂದ ಮಕ್ಕಳು ಉತ್ತಮ ಡೆವಲಪ್ಮೆಂಟ್ ಆಗ್ತಾರೆ, ಫೌಂಡೇಶನ್ ಆಗ್ತದೆ. ಆ ಬುದ್ಧಿ 3 ವರ್ಷದ ಬುದ್ಧಿ ಅನ್ನುವಂಥ ಶಬ್ದ ನಾಣ್ಣುಡಿ ಅಂತ ತಮ್ಮಂಥವ್ರು ಪೂರ್ವಜರು ಮಾಡಿ ಅಂತ ಒಂದು ನಾಣ್ಣುಡಿ ಪ್ರಕಾರನ ಲಕ್ಷಾಂತರ ಮಂದಿಗೆ ಅವರು ಒಂದು ಏನೀಗ ಉದ್ದೇಶ ಅದಲ್ಲ ಉತ್ತಮ ರೀತಿಯಿಂದ ಮುಟ್ಲಿ, ನಮ್ಮ ಜನ್ರೇಷನ್ ಎಲ್ಲ ಈ ಏರಿಯಾದಿಂದ ಕಲ್ಯಾಣ ಆಗಲಿ, ಅವರಿಂದ ಸಮಾಜ ಕಲ್ಯಾಣ ಕಡೆ ಸಾಗರ ಅನುಕೂಲ ಕಡೆ ಅವರಿಗೆ ತಮ್ಮೆಲ್ಲರಿಗೂ ತಾವೆಲ್ಲ
ಎಲ್ಲರೂ ಬಂದ್ರಿ, ಆಶೀರ್ವಾದ ಮಾಡಿರಿ. ಆದರೆ ಶಕ್ತಿನ ಅವ್ರಿಗೆ ಆಟೋಮೆಟಿಕ್ಲಿ ಜ್ಞಾನದ ಅವರಿಗೆ ಶ್ರದ್ಧಾ ಇದು ಕ್ರಿಯಾರೂಪದಲ್ಲಿ ಬರುವಂಥ ಒಂದು ಸ್ಫೂರ್ತಿಯನ್ನು ತಾವೆಲ್ಲರೂ ಕೊಡ್ತಾ ಇದ್ದೀರಿ. ತಮ್ಮೆಲ್ಲರಿಗೆ ಮತ್ತು ಕಲ್ಲೂರು ದಂಪತಿಯವರಿಗೆ ಮತ್ತು ಟೀಚರ್ಸ್ಗೆ ಒಳ್ಳೆಯ ಶಕ್ತಿ ಕೊಡಲಿ ಅಂತ ದೊಡ್ಡ ದೊಡ್ಡ ಸ್ಕೂಲ್ಗಳನ್ನು ಅವರು ಹೇಳ್ಬಿಟ್ಟಾರೆ. ಅವರು ಇಲ್ಲಿ ಮಾಡ್ಯಾರಲ್ರಿ, ಇದನ್ನಂತಿನ ಕಂಟಿನ್ಯೂಸ್ ನಡೆಸೈತಿರ್ತದ. ದೊಡ್ಡ ಏರಿಯಾದಾಗ ಹೋಗಿ ದೊಡ್ಡ ಅಲ್ಲಿ ಏರಿಯಾ ಹಿಡಿದ ಹುಡುಗರು ನಡೆಸೋದ್ರಿ ಅಂತ ಹೇಳಿ ಅವರು ನಡೆಸ್ಕೊಡ್ತಾನೆ ಅಂತ ಹೇಳಿ ಮಾಡಿದ್ದಾರೆ, ಪ್ರಾಮಿಸ್ ಮಾಡ್ಯಾರ. ದೇವರಾದ ಯಶಸ್ವಿ ಕೊಡಲಿ ಅಂತ ಹೇಳಿ ನಾನು ಮಾತು ಮುಗಿಸಿ ಅಂತ ಹೇಳಿ. ಥ್ಯಾಂಕ್ಸ್ ರೀ ಅಪ್ಪಗಳ ಬಗ್ಗೆ ಏನು ಭಾಳ ಹೇಳೋದಕ್ಕೆ, ಯಾಕಂತಂದ್ರೆ ನಾ ಭಾಳಷ್ಟು ಅವ್ರನ್ನ ನೆನ್ಕೊಂಡ್ಬಿಟ್ಟಿದ್ದೀನಿ. ನಮಗೆಲ್ಲ ಕೆಲಸ ಮಾಡ್ಬೇಕಾದ್ರೂ ತಮ್ಮ ವೈಯಕ್ತಿಕ ಪ್ರತಿಭೆಯನ್ನು ಬೆಳೆಸ್ಕೊಂಡ್ರು, ಅದ್ರ ಜೊತೆಗೆ ನಮ್ಮ ಸಮಾಜಕ್ಕೂ ಬಹಳಷ್ಟು ಸೇವೆಗಳನ್ನು ಕೊಟ್ಟು ಈಗಿಂತ ಇಳಿ ವಯಸ್ಸಿನೊಳಗೂ ಯೋಗ ಅದು ಇದನ್ನೆಲ್ಲ ಮಾಡಿಕೊಂಡು ನಾಲ್ಕು ಜನರಿಗೆ ಅದರದ ಪ್ರತಿಫಲವನ್ನು ಕೊಡ್ತಾ ಇದ್ದಾರೆ. ನನಗೂ ಒಂದು ತಾಸೇ ಇದು ಮಾಡ್ಯಾರ, ನಾವು ಸಾಕಷ್ಟು ವಿಷಯಗಳನ್ನ ಕಲಿತೇ ಇರೋದ್ರಿಂದ ಧನ್ಯವಾದಗಳು ಸರ್. ಎರಡು ರೀತಿ ಯೋಗದಿಂದ ಈ ತಮ್ಮ ಏನೇನು ಒಂದು ಬಿಲ್ಡಿಂಗ್ ಕೊಟ್ಟಿದ್ದೀರಿ, ಅದರಿಂದ ಅವ್ರಿಗೆ ಒಳ್ಳೆಯದಾಗಲಿ, ದೇವರು ಅವ್ರಿಗೆ ಉತ್ತರ ಇವರಲ್ಲಿ ಸರ್. ತಮಗೂ ಆರೋಗ್ಯ ದಯಪಾಸಲು ಅಂತೇಳಿ ಬೇಡ್ಕೊತೀನಿ ಸರ್. ಸೊ ಸನ್ಮಾನ ಮಾಡಿ ಮುಗಿಸ್ಕೊಂಡು ತಾವೇನು ನಾನು ಮೊದಲಿನಿಂದಲೂ ಕೂಡ ಶಿಕ್ಷಣ ಕ್ಷೇತ್ರವನ್ನು ಅದರಲ್ಲಿ ನಾನು ನನ್ನ ಜೀವನವನ್ನು ಕಳಿಬೇಕು ಅನ್ನುವಂಥ ಉದ್ದೇಶದಿಂದ ನಾನು ಚಿಕ್ಕವನಿದ್ದಾಗ ನಾನು ಕೆಟ್ಟ ಬಡತನ ನಮ್ಮ ಗೌಡ್ರಿಗೆ ಗೊತ್ತಿತ್ತು. ನಮ್ಮ ಊರನ್ನವರವರ ಇವತ್ತು ಮಧ್ಯಾಹ್ನದಾಗ ಊಟ ಮಾಡಿ ಸಂಜೆಗೆ 6 ಊಟ ಮಾಡುವಂಥ ಪರಿಸ್ಥಿತಿ. ಆದರೂ ನನ್ನ ಸೋದರ ಮಾವಗಳು ನನಗೆ ವಿದ್ಯಾಭ್ಯಾಸ ಮಾಡಿಸಿದ್ರು. ಆವಾಗಲೇ ನಾನು ಸಂಕಲ್ಪ ಮಾಡಿಕೊಂಡಿದ್ದೆ, ನಾನು ಜೀವನದಲ್ಲಿ ಏನಾದರೂ ಒಂದು ಸ್ಕೂಲ್ ತೆಗೆದ್ರೆ ನನ್ನಂಥ ಬಡ ವಿದ್ಯಾರ್ಥಿಗಳಿಗೆ ಕೊಡಬೇಕು, ಅವ್ರು ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು ಅನ್ನುವಂಥ ಒಂದು ಸಂಕಲ್ಪವನ್ನು ಆವಾಗಲೇ ತೊಟ್ಟುಕೊಂಡಿದ್ದೆ. ಆಮೇಲೆ ನನಗೆ ತಾಯಿಯೂ ಅಷ್ಟೇ, ನನ್ನ ಹೆಂಡತಿನೂ ಅಷ್ಟೇ, ನನಗೆ ಒಳ್ಳೆಯ ಸಂಸ್ಕಾರವನ್ನು ನೀಡಿದವರು ನನಗೆ ಮೊದಲನೇದಾಗಿ ನನ್ನ ತಾಯಿ, ಎರಡನೇದವರು ನನ್ನ ಹೆಂಡತಿ. ಹೀಗಾಗಿ ಇವತ್ತು ಏನಾದ್ರು ಜೀವಂತವಾಗಿ ಅದನ್ನಂತಂದ್ರೆ ಅದಕ್ಕೆ ನನ್ನ ಹೆಂಡತಿನೇ ಕಾರಣ. ನನಗೆ ಏನೂ ಇರಲಿಲ್ಲ, ನನ್ನ ಮೇಮಲ್ಲಿ ಅನಿಸೋದೇ ಇರಲಿಲ್ಲ ಅಂತ ಟೈಮ್ನೊಳಗೆ ನನ್ನ ಹೆಂಡತಿ ನನ್ನ ಲಗ್ನ ಮಾಡಿಕೊಂಡು ನನ್ನ ಬೇಗ ಓದಿಸಿದ್ರು. ಓದಿಸಿ ನನ್ನ ಮಗಳು ಹುಟ್ಟಿದ ಮೇಲೆ, ಸಹನಾಥ್ ನನ್ನ ಮಗಳು ಹುಟ್ಟಿದ ಮೇಲೆ ನನ್ನ ವಿದ್ಯಾಭ್ಯಾಸ ಕೊಡಿಸಿ ನನ್ನ ಒಬ್ಬನ ಕಲ್ಲನ್ನು ಮೂರ್ತಿಯನ್ನಾಗಿ ಮಾಡಿದಂಥ ನನ್ನ ಹೆಂಡತಿ ಅನ್ನೋದಿಲ್ಲ ತಾಯಿ ಅಂತೇಳಿ ಅವಳ ಋಣವನ್ನು ಈ ಜನ್ಮದೊಳಗೆ ನನಗೆ ತೀರಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೂ ಏನೋ ಒಂದು ಸಣ್ಣ ಪ್ರಯತ್ನ ಮಾಡಿದ್ದೇನೆ. ಅದು ನನ್ನ ಕುಟುಂಬದ ಸಹಕಾರದೊಂದಿಗೆ, ನನ್ನ ಸ್ನೇಹಿತರ ಸಹಕಾರದೊಂದಿಗೆ, ನನ್ನ ಎಲ್ಲರ ಸಹಕಾರದೊಂದಿಗೆ ಮಾಡಿದ್ದೇನೆ. ಅದರಲ್ಲಿ ನನ್ನ ಅಳಿಯನ ಪಾತ್ರ ದೊಡ್ಡದು. ನಾನು ಏನು ಹೇಳ್ತೀನಿ ಆಗಿಂದಾಗ ಎಲ್ಲ ಕೆಲಸ ಮಾಡಿಕೊಡ್ತಾರೆ ನನ್ನ ಅಳಿಯಂದರು. ಹೀಗಾಗಿ ಈ ವಿದ್ಯಾಸಂಸ್ಥೆಯನ್ನು ಪ್ರಾರಂಭಿಸಿದ್ದು ನನಗಲ್ಲ, ನಿಮಗಾಗಿ, ನಿಮ್ಮ ಮಕ್ಕಳಿಗಾಗಿ, ನಿಮ್ಮ ಆಜುಬಾಜು ಇರ್ತಕ್ಕಂಥ ಯಾರೇ ಮಕ್ಕಳಿದ್ರು ಕೂಡ ನೀವು ಈ ಶಾಲೆಗೆ ನೀವು ಅವ್ರನ್ನ ರೆಫರ್ ಮಾಡಿರಿ. ನಾನು ಒಳ್ಳೆಯ ವಿದ್ಯಾಭ್ಯಾಸ ಕೊಡಿಸ್ಲಿಕ್ಕೆ ಬೆಂಗಳೂರಿಂದ 2 ಟೀಚರ್ಗಳು ಬಂದಿದ್ದಾರೆ. ಆ ನಂತರ ಅವರು 8 ವರ್ಷ ಸರ್ವಿಸ್ ಮಾಡಿರೋದ್ರೆ, ಮಾಲಿಂಗ್ಪುರದಿಂದ ಒಬ್ಬರು ಬಂದರು, 11 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದೆ. ಒಳ್ಳೆಯ ಶಿಕ್ಷಣ ಕೊಡುವಂಥ ಉದ್ದೇಶದಿಂದ ಈ ಒಂದು ವಿದ್ಯಾ ಆಕ್ಸ್ಫರ್ಡ್ ಇಂಟರ್ನ್ಯಾಷನಲ್ ಪ್ರೀ ಪ್ರೈಮರಿ ಸ್ಕೂಲ್ ಅನ್ನುವಂಥ ಒಂದು ಶಾಲೆಯನ್ನು ತೆರೆದಿದ್ದೇವೆ. ಅವರ ಸದ್ಬಳಕೆಯನ್ನು ಎಲ್ಲರೂ ಮಾಡಿಕೊಂಡು ಸಹನಾ ಸಂಸ್ಥೆಗೆ ಆಶೀರ್ವದಿಸ್ತೀರಿ ಅನ್ನುವಂಥ ಆಶಯದೊಂದಿಗೆ ಮಾತು ಮುಗಿಸ್ತೀವಿ. ಎಲ್ಲರಿಗೂ ಧನ್ಯವಾದಗಳು. ಯಾವುದೇ ಒಂದು ವ್ಯಕ್ತಿತ್ವವನ್ನು ನಾವು ಅರಿಬೇಕಾದ್ರೆ ಬರೀ ನೋಡೋದ್ರಿಂದ ಇದಾಗೋದಿಲ್ಲ. ಏನವರು ಒಂದು ಕೆಲಸ ಇರ್ತದೆ, ಅವರು ಸಾಕಷ್ಟು ತೊಂದರೆಗಳು, ಸಾಕಷ್ಟು ನೋವುಗಳೊಂದಿಗೆ ಇದನ್ನು ಪ್ರಾರಂಭ ಮಾಡ್ತಾ ಇದ್ದಾರೆ. ತಾವು ಏನು ಅಧೈರ್ಯ ಆಗಬೇಡ್ರಿ, ಈ ಸಂದರ್ಭದೊಳಗೆ ನಾವು ಬೆನ್ನಿ ಇದೇವಿ, ಇವರು ಒಳ್ಳೆಯದನ್ನು ಮಾಡ್ತಾನೆ ಅಂತ ತಿಳ್ಕೊಂಡು ಸಂದರ್ಭದಲ್ಲಿ ಕೇಳ್ತಾ ಅವರಿಗೆ ಒಂದು ಪ್ರೇರಣೆಯನ್ನು ನೀಡೋಣ. ಈಗ ನಮ್ಮ ಕಲೀಗ್ಸ್ ಕೆಲವು ಮಂದಿ ಬಂದಿದ್ದಾರೆ ಹೊರಗಡೆ. ಬನ್ನಿ ಸರ್, ಹೊರಗಡೆ ಪ್ಲೀಸ್ ಕಮ್. ನಿಮ್ಗೆಲ್ಲ ವೆಲ್ಕಮ್. ಬರ್ರಿ ಈ ಕಡೆ ಬರಲ್ಲ ಓದೋರ. ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ ನಾವೀಗ. ಬನ್ನಿ
ಇಲ್ಲೆಲ್ಲ ಸಪೋರ್ಟ್ ಬೇಕು ಸುತ್ತಮುತ್ತಲೆಲ್ಲ ನೀವು ಸಹನಾ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯ ಈ ಒಂದು ವಿದ್ಯಾ ಆರ್ಟ್ಸ್ಗಳ ಅಂತಾರಾಷ್ಟ್ರೀಯ ಪ್ರಾಥಮಿಕ ಪೂರ್ವ ಪ್ರಾಥಮಿಕ ಶಾಲೆಯನ್ನು ಪ್ರಾರಂಭ ಮಾಡುವ ಒಂದು ಸುಸಂದರ್ಭದಲ್ಲಿ ಒಂದಿಷ್ಟು ಪ್ರತಿಭೆಗಳನ್ನು ಗುರುತಿಸಬೇಕು. ಆ ಪ್ರತಿಭೆಗಳನ್ನು ಗುರುತಿಸಿ ಆ ಪ್ರತಿಭೆಗಳು ಇನ್ನಷ್ಟು ಹೆಚ್ಚಿನ ಪ್ರೇರಣೆಯೊಂದಿಗೆ ಸಮುದಾಯಕ ಕೆಲಸ ನೀಡಬೇಕು ಅನ್ನೋ ಸೇವೆ ನೀಡಬೇಕು ಅನ್ನೋ ಒಂದು ಘನ ಉದ್ದೇಶದಿಂದ ಈ ಸಂದರ್ಭದೊಳಗೆ ತಲ್ಲೂರ್ ಅವರು ಒಂದು ಒಳ್ಳೆಯ ಕೆಲಸವನ್ನು ಹಮ್ಮಿಕೊಂಡಿದ್ದಾರೆ. ತಮ್ಮೆಲ್ಲರ ಒಂದು ಸಮ್ಮುಖದಲ್ಲಿ ಇಲ್ಲಿ ನಮ್ಮ ಬಲಗಡೆ ಇದ್ದಂಥ ಸಹೋದರಿ ಸುಮಾ ದೊಡ್ಡಮಣಿ ಅಂತ ಹೇಳಿ ಅವರು ಇಲ್ಲಿ ನಮ್ಮ ರುಕ್ಮಿಣಿ ನಗರವಾಗ ಸರ್ಕಾರಿ ಪ್ರಾಥಮಿಕ ಶಾಲೆ ಒಳಗೆ ಶಿಕ್ಷಕಿ ಅಂತೇಳಿ ಕಳೆದ 25 ವರ್ಷಗಳಿಂದ ಸೇವೆಯನ್ನು ಸಲ್ಲಿಸಿದ್ದಾರೆ. ಅವರು ಅವರ ಸಾಧನೆಗಳನ್ನು ಇಲ್ಲಿ ನಾವು ಪಟ್ಟಿ ಮಾಡ್ತಾ ಹೋಗಂಗಿಲ್ಲ. ಜಿಲ್ಲಾ ಮಟ್ಟದೊಳಗೂ ಅವರಿಗೆ ಜಿಲ್ಲಾ ಆದರ್ಶ ಶಿಕ್ಷಕಿ ಅಂತೇಳಿ ಒಂದು ಪ್ರಶಸ್ತಿಯನ್ನು ಸಿಕ್ಕಿದೆ. ಸೊ ಇಂಥ ಒಬ್ಬರು ಪ್ರತಿಭೆಯನ್ನು ಗುರುತಿಸಿ ಅವರಿಗೆ ಇನ್ನಷ್ಟು ಹೆಚ್ಚಿನ ಸೇವೆ ಕೊಡುವಂಥ ಪ್ರೇರಣೆ ದೊರಕಲಿ ಅನ್ನುವಂಥ ಒಂದು ಉದ್ದೇಶದಿಂದ ಕಲ್ಲೂರು ಸಂದರ್ಭದಲ್ಲಿ ಅವರನ್ನು ಸತ್ಕಾರ ಮಾಡಬೇಕು ಅನ್ನುವಂಥ ಒಂದು ಉದ್ದೇಶ ಇಟ್ಟುಕೊಂಡು ಮೇಡಮ್ ಅವರನ್ನು ಕರೆಸಿದ್ದಾರೆ. ಮೇಡಮ್ ಅವರು ಕೈ ಹೊತ್ತು ಬಂದಿದ್ದಾರೆ. ಸೊ ಮೇಡಮ್ ಅವರನ್ನು ನಾವು ಪೂರ್ಣ ಹೃದಯಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೀವಿ. ಎಲ್ಲ ಅವರ ಹಿರಿಯರ ಸಮೂಹದಲ್ಲಿ ಅವರಿಗೆ ಒಂದು ಇರಲಿ. ಈ ಸಂದರ್ಭದೊಳಗೆ ಸಹನಾ ಮತ್ತು ಅವರ ತಾಯಿಯವರು ಅವರಿಗೆ ಸತ್ಕಾರವನ್ನು ನೆರವೇರಿಸಲಿ ಅಂತೇಳಿ ಅವರಿಗೆ ನಾನು ವಿನಂತಿಸ್ತೇನೆ. ಥ್ಯಾಂಕ್ ಯು ಮೇಡಮ್. ಮೇಡಮ್ ಅವ್ರಿಗೆ ಒಂದು 2 ಮಾತುಗಳನ್ನು ಎಲ್ಲ ಹಿರಿಯರಿಗೂ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸುತ್ತೇನೆ. ನಾನು ರುಕ್ಮಿಣನಗರ ಶಾಲೆಯಲ್ಲಿ 25 ವರ್ಷ ಸಲ್ಲಿಸಿ ಅದ್ರ ಜೊತೆಗೆ ನನಗೆ ಕಲ್ಲೂರ್ ಸರ್ ಅವರು ಬಳಕೆ ವರ್ಷದ ಪರಿಚಯ. ಅವರು ಸೋಷಿಯಲ್ ವರ್ಕರ್ ಕೂಡ ಮತ್ತು ಆತ್ಮೀಯರು ಅವರು. ಅವರು ಬಹುದಿನದ ಕನಸು ಇದು ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಮಾಡಬೇಕು ಅಂತೇಳಿ. ಅದೇ ರೀತಿಯಾಗಿ ಇವತ್ತು ಕೂಡ ಅವರ ಕನಸು ಕನಸಾಗಿದೆ. ಇವತ್ತು ನಾವು ಇನ್ನೂ ಅಚೀವ್ಮೆಂಟ್ ಮಾಡಬೇಕಾಗಿದ್ದು ಬಹಳಷ್ಟು ಐತಿ. ನಾ ಅಷ್ಟು ಅವ್ರ ಸನ್ಮಾನ ಸ್ವೀಕರಿಸುವಷ್ಟು ಅಂತ ಏನಿಲ್ಲ, ಅದು ನಾನು ಐಡೆಂಟಿಫೈ ಮಾಡಿದಾರು. ಅದಕ್ಕೆ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೀನಿ. ಮತ್ತು ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲರಿಗೂ ಅವ್ರ ಮೇಡಮ್ ಮತ್ತು ಎಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಧನ್ಯವಾದಗಳು. ಈಗ ಕಾರ್ಯಕ್ರಮದ ಕೊನೆಯ ಹಂತಕ್ಕೆ ನಾವು ಬರ್ತಾ ಇದ್ದೀವಿ. ಈ ಒಂದು ಸಮಾರಂಭದ ಅಧ್ಯಕ್ಷತೆ ವಹಿಸಿದಂಥ ಗೌಡ ಸರ್ ಅವರು 2 ಮಾತುಗಳನ್ನು ಹೇಳಿ ನಮ್ಮ ಅಧ್ಯಕ್ಷ ಕೂತ ಎಲ್ಲರಿಗೂ ನಮಸ್ಕಾರ. ಗುರು ಬಸವಲಿಂಗ ಹಾಗೂ ನನ್ನ ಆತ್ಮೀಯ ಗೆಳೆಯ ಇವತ್ತಿನ ಒಂದು ದಿವಸ ನನಗೆ ಭಾಳ ಖುಷಿ ಅನ್ನಿಸ್ತದೆ. ಏನಂದ್ರೆ ಸಿದ್ದಪ್ಪ ತಲ್ಲೂರವರು ಈ ಕಾರ್ಯಕ್ರಮ ಇಟ್ಕೊಂಡಿದ್ದಾರೆ. ಈ ಸ್ಕೂಲ್ ಏನು ನಡೆಸಬೇಕು ಅಂತ ಭಾಳ ದಿವಸದಿಂದ ಕನಸಿತ್ತು. ನನಗೆ ವಾಕಿಂಗ್ ಬಂದಾಗ ಹೇಳ್ತಿದ್ರು, ಸರ್ ನಾ ಹಿಂಗೆ ಮಾಡಬೇಕು ಮಾಡಿ ಹಿಂದಿ ಹೆಲ್ಪ್ ಮಾಡಿರಿ, ಸ್ವಲ್ಪ ಅವ್ರಿಗೆ ಹೇಳ್ರಿ ಇವ್ರಿಗೆ ಹೇಳ್ರಿ ಅಂತಿದ್ರು. ಆ ಟೈಮ್ದಾಗ 2-3 ಕಡೆ ಫೋನ್ ಮಾಡಿ ಹೇಳಿ ಇದು ಮಾಡಿದ್ದೇವೆ. ಕ್ರೀಡೆಗಳು ಇಲಾಖೆಯಲ್ಲಿ ಆಗಲಿ
ನಾವು ಇವ್ರೇನು ಮಾಡ್ತಾರೋ ಅಲ್ಲಿಂದ 2-3 ರೂಮ್ ನೋಡಿದ್ರು, ಇಲ್ಲಿಂದ 2-3 ರೂಮ್ ನೋಡಿದ್ರು, ಹೆಂಗೆ ಮಾಡ್ತೀಯಪ್ಪ ಏನು ಎಲ್ಲ ಕೇಳಿದ್ವಿ ನಾವು. ಯಾಕಂದ್ರೆ ಅವ್ರ ಪರಿಸ್ಥಿತಿ ಎಲ್ಲ ನಮ್ಗೆ ಗೊತ್ತಿತ್ತು. ಪ್ರಿವಿಯಸ್ ನಾವು ಕೂಡ ಪ್ರಾಥಮಿಕ ಶಾಲೆಯಲ್ಲಿ ಕಲ್ತವ್ರು. ಇಲ್ಲಿ ಬೆಳಗಾವಿ ಈ ಕಡೆ ಬಂದ ಸ್ವಲ್ಪ ಫುಲ್ ಡೆವಲಪ್ಮೆಂಟ್ ಆಗಿದ್ದಕ್ಕೆ ನನಗೆ ಭಾಳ ಸಂತೋಷ ಅನ್ನಿಸ್ತದೆ. ಅವ್ರು ಅಲ್ಲಿನ ಪರಿಸ್ಥಿತಿ ಎಲ್ಲ ಸ್ವಲ್ಪ ಭಾಳ ಸಾಧಾರಣ ಪರಿಸ್ಥಿತಿಯಲ್ಲಿದ್ದು ಒಬ್ಬನೇ ವೈಯಕ್ತಿಕವಾಗಿ ಅವನು ಹೋರಾಟ ಇಲ್ಲೇ ಇದ್ದರು, ಊರಲ್ಲೇ ಆಗಲಿ ಇಲ್ಲೇ ಆಗಲಿ ಎಲ್ಲೇ ವೈಯಕ್ತಿಕ ಹೋರಾಟ. ಆ ಹೋರಾಟ ಮಾಡ್ಕೊಂತ ಅವ್ನು ಬಂದು ಇಲ್ಲಿ ಬಂದು ಈ ಸ್ಕೂಲ್ ತೆಗೆಯೋದು ನನಗೊಂದು ಅವ ಖುಷಿ ಅನ್ನಿಸ್ತಾರೆ. ಹೆಂಗೆ ಮಾಡ್ತೀಯಪ್ಪ ಏನಂತ ಕೇಳಿದ್ವಿ. ಅವ ಹಿಂಗೆ ಮಾಡಿ ಎಲ್ಲ ಒಂದು 2 ದಿವಸ ನಾನು ಹೇಳಿದ್ವಿ. ಆಗ ನನಗೆ ಅವನ ಬಗ್ಗೆ ಸ್ವಲ್ಪ ಇದು ಮಾಡ್ಬೋದು ಮಾಡ್ರಪ್ಪ ಚಲೋ ಆಗ್ತದೆ, ನಾವು ಏನು ಸಾಧ್ಯ ಆಗ್ತದೆ ಮಾಡೋನು, ಹೆಲ್ಪ್ ಮಾಡೋನು ಅಂತ ಅನ್ಕೋತ ಅದು ಇವತ್ತಿನ ದಿವಸ ಅದು ಯೋಗಿ ಕೂಡಿ ಬಂದಿದೆ. ಒಂದು ಅವ ಇವತ್ತು ನಮ್ಮನ್ನೆಲ್ಲ ಕರೆಸಿ ಇಲ್ಲಿ ಒಂದು ಮೇಡಮ್ ಅವರಿಗೆ ಉಳಿದೊಂದಿಗೆಲ್ಲ ಒಂದು ಅನುಕೂಲ ಮಾಡಿಕೊಡ್ತು ಅಂತ ಹೇಳಿದಾಗ ನನಗೊಂದು ಭಾಳ ಖುಷಿ ಅಂತ. ಅದೇ ರೀತಿ ಇದೇ ರೀತಿ ಅವನು ಮುಂದುವರಿಕೊಂಡು ಹೋಗಲಿ ಅಂತೇಳಿ ಆ ದೇವರಲ್ಲಿ ಬಿಡ್ಕೊಂತ ಅವ್ರಿಗೂ ಮತ್ತು ಅವ್ರ ಮನೆಯವರಿಗೆ ಚಲೋ ಆಗಲಿ ಅಂತಕೊಂಡು ನಾನು ಮಾತುಗಾತ ನನ್ನ ಮಾತು ಮುಗಿಸ್ತೀನಿ. ಕಾರ್ಯಕ್ರಮದ ಕೊನೆ ಅಂತ ಎಲ್ಲ ಅಧ್ಯಕ್ಷರು ಅತಿಥಿಗಳನ್ನು ಪ್ರೇರಣೆ ನೀಡಲಿಕ್ಕೆ ಬಂದಂಥ ಎಲ್ಲ ಗಣ್ಯರನ್ನು ಅಭಿನಂದಿಸ್ತಾ ಇದ್ದಾರೆ. ನಮ್ಮ ಸಹಪಾಠಿಗಳು, ನಮ್ಮ ಗುರುಗಳಾದಂಥ ಭಾರತ ಅಂತಾರಾಷ್ಟ್ರೀಯ ಭಾರತ ಮಟ್ಟದಲ್ಲಿ ಭಾರತ ವಿಶ್ವಗುರು ಅನಿಸಿಕೊಳ್ಳುವಂಥ ಒಂದು ದಾರಿ ಸರಿಯಾಗಿ ಬಂದದಾಗಿದೆ. ಯಾಕೆ ತಮ್ಮಂಥ ಈ ಸೀನಿಯರ್ಸ್ ಈ ವಿಚಾರಗಳನ್ನು ಮುಂದಿಟ್ಟು ಎಲ್ಲರೂ ಈಗಾಗಲೇ ತಾವೆಲ್ಲರೂ ಹೇಳಿದೆ, ಮಂಡಿಸಿದೆ ಕೆಲವು ವಿಚಾರಗಳನ್ನು. ದುಡ್ಡು ಮಾಡಲಿಕ್ಕೆ ಮಾಡೋದು ಸ್ಕೂಲ ಒಂದು, ಆದರೆ ವಿದ್ಯಾಭ್ಯಾಸ, ಮಕ್ಕಳ ಕಲ್ಯಾಣ ಅಥವಾ ಈ ರೀತಿ ಕಲ್ಲೂರವರು ಕೈಗೊಂಡಂಥ ಒಂದು ಕಾರ್ಯಕ್ರಮದಂಥ ಈ ಕಾರ್ಯಕ್ರಮ ಮಾಡೋದು ಭಾಳ ಅಪರೂಪ. ಆದ್ದರಿಂದ